ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜು. ಒಂದು ಫೋಟೋ. ರಾಜ್ಯ ಬಿಜೆಪಿಯಲ್ಲಿ ಬಹುದೊಡ್ಡ ಬಂಡಾಯಕ್ಕೆ ಬೆಂಕಿ ಹಚ್ಚಿದೆಯಾ? ಬಹುದೊಡ್ಡ ಮನಸ್ತಾಪಕ್ಕೆ, ಬೇಸರಕ್ಕೆ ಹಿರಿಯ ನಾಯಕನನ್ನು ದೂಡಿದೆಯಾ? ಕಾರಣ ಇಷ್ಟೆ. ಚಾಮರಾಜನಗರ ಮತ್ತು ವರುಣಾದಲ್ಲಿ ಏಕಕಾಲಕ್ಕೆ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಪರಾಭವಗೊಂಡಂತಹ ಮಾಜಿ ಸಚಿವ, ಬಿಜೆಪಿಯ ಹಿರಿಯ ನಾಯಕ ವಿ ಸೋಮಣ್ಣ ಅವರು ಇವತ್ತು ಸಿಡಿದೆದ್ದಿದ್ದಾರೆ. ಸಿಡಿದೇಳ್ತೀನಿ ಅನ್ನುವಂತಹ ಒಂದು ಓಪನ್ ಚಾಲೆಂಜನ್ನು ಕೂಡ ಮಾಡಿದ್ದಾರೆ. ಯಾರ ವಿರುದ್ಧ? ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ವಿರುದ್ಧ. ಏನಾಗತ್ತೆ? ಯಾಕೆ ಇಂಥದ್ದೊಂದು ಗಂಭೀರವಾದಂತಹ ಸಂದೇಶವನ್ನು, ಸವಾಲನ್ನು ವಿ ಸೋಮಣ್ಣ ಅವರು ಎಸೆದಿದ್ದಾರೆ? ಸೋಮಣ್ಣ ಅವರ ಈ ಹೇಳಿಕೆ ಬಹುದೊಡ್ಡ ಬಂಡಾಯಕ್ಕೆ ಮುನ್ನುಡಿ ಆಗುವಂತಹ ಸಾಧ್ಯತೆ ಇದೆಯಾ? ಇದನ್ನು ಹೈಕಮಾಂಡ್ ಯಾವ ರೀತಿ ಬಗೆಹರಿಸಬಹುದು? ಅಥವಾ BY ವಿಜೇಂದ್ರ ಅವರು ಜಾಣ ನಡೆಯ ಮೂಲಕ ಮನಸ್ತಾಪಕ್ಕೆ ಬ್ರೇಕ್ ಹಾಕ್ತಾರ? ಒಂದು ಫೋಟೋ ನೀವು ನೋಡ್ತಾ ಇದ್ದೀರಾ. ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಚಾಮರಾಜನಗರ ಮತ್ತು ಮೈಸೂರಿಗೆ ಪ್ರವಾಸ ಕೈಗೊಂಡಂತಹ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಒಂದಷ್ಟು ಬೆಂಬಲಿಗರ ಜೊತೆಯಲ್ಲಿ ದೇಗುಲಕ್ಕೆ ಭೇಟಿ ಕೊಟ್ಟು ನಂಜುಂಡೇಶ್ವರನ ದರ್ಶನವನ್ನು ಪಡೆದರು. ಆ ಫೋಟೋದ ಹಲವಾರು ಫೋಟೋಗಳನ್ನು ಟ್ವಿಟರ್ ಖಾತೆಯಲ್ಲಿ ದಾಖಲಿಸಿದ್ದಾರೆ. ಅದರಲ್ಲಿ ಒಂದು ಫೋಟೋ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಿರುವಂತಹ ಒಬ್ಬ ವ್ಯಕ್ತಿಯ ಕಾರಣಕ್ಕೆ, ಒಬ್ಬ ನಾಯಕನ ಕಾರಣಕ್ಕೆ, ಒಬ್ಬ ಮುಖಂಡನ ಕಾರಣಕ್ಕೆ ಸೋಮಣ್ಣ ಅವರು ಈಗ ಧಗ ಧಗ ಹೊತ್ತಿ ಹುರಿಯುತ್ತಿದ್ದಾರೆ. ಒಂದು ಶಬ್ದವನ್ನು ಬಹುಮುಖ್ಯವಾಗಿ ಉಲ್ಲೇಖಿಸಿ ಹೇಳಿದ್ದಾರೆ. ಅಯೋಗ್ಯನ ಜೊತೆಲೆಲ್ಲ ಓಡಾಡ್ತಿದ್ದಾನೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಯಾರು ಆ ವ್ಯಕ್ತಿ? ಎಂ ರುದ್ರೇಶ್. ಒಂದು ಹಂತಕ್ಕೆ ಸೋಮಣ್ಣ ಅವರಿಗೆ ಚಾಮರಾಜನಗರದ ಟಿಕೆಟ್ ಘೋಷಣೆಯಾದಾಗ ತಾಕತ್ತಿದ್ರೆ ಗೆದ್ದು ತೋರಿಸ್ಲಿ ಅನ್ನುವಂತಹ ಸವಾಲೆಸೆದಂತಹ ವ್ಯಕ್ತಿ ಬಿಜೆಪಿಯ ನಾಯಕ ವಿಜೇಂದ್ರ ಅವರ ಆಪ್ತ ಅನ್ನುವಂತಹ ಬಹುಮುಖ್ಯ ವಿಶೇಷಣವನ್ನು ಇಲ್ಲಿ ದಾಖಲಿಸಲೇಬೇಕು. ಈ ವ್ಯಕ್ತಿ ಸವಾಲೆಸೆದು ಸುಮ್ಮನೆ ಇದ್ರ? ಇಲ್ಲ. ರುದ್ರೇಶ್ ಅವರು ತಮ್ಮ ಅತ್ಯಾಪ್ತ ಅಲೂರು ಮಲ್ಲು AM ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನು ಸೋಮಣ್ಣ ಅವರ ವಿರುದ್ಧ ಅಖಾಡಕ್ಕಿಳಿಸಿದ್ರು ಚಾಮರಾಜನಗರದಲ್ಲಿ ಅನ್ನುವಂಥದ್ದು ಒಂದು ಚರ್ಚೆ. ಇದೇ ಚರ್ಚೆಯನ್ನು ನಿಜ ಅಂತ ಸಾಕಷ್ಟು ವೇದಿಕೆಗಳಲ್ಲಿ ವಿ ಸೋಮಣ್ಣ ಅವರು ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರೆ. ಇವತ್ತು TV9ಗೆ ಕೊಟ್ಟಂತಹ ಸಂದರ್ಶನದ ಹೇಳಿಕೆಯಲ್ಲೂ ಕೂಡ ಈ ಸಂಗತಿ ಇದೆ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಗೊತ್ತಿದೆ, ಸೋಮಣ್ಣ ಅವರು 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು. ಅದರಲ್ಲಿ ಚಾಮರಾಜನಗರದಲ್ಲಿ ಪುಟ್ಟರಂಗ ಶೆಟ್ಟರ ವಿರುದ್ಧ 7533 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಬೇಕಾಯಿತು. ಎಲ್ಲೋ ಒಂದು ಕಡೆ ಅವ್ರಿಗೊಂದು ನಂಬಿಕೆ ಇತ್ತು, ಸಿದ್ದರಾಮಯ್ಯ ವಿರುದ್ಧ ಗೆಲ್ಲೋದು ಕಷ್ಟ ಆಗಬಹುದು, ಆದರೆ ನಗರದಲ್ಲಿ ಗೆಲ್ತೀನಿ ಅನ್ನುವಂತಹ ಉಮೇದಿನಲ್ಲಿ ಸೋಮಣ್ಣ ಇದ್ದರು. ಮಲ್ಲಿಕಾರ್ಜುನ ಸ್ವಾಮಿ ಅವರ ಜೊತೆಯಲ್ಲಿ ಸೋಮಣ್ಣ ಅವರು ಮಾತಾಡಿದ್ದಾರೆ ಎನ್ನಲಾದಂಥ ಒಂದು ಆಡಿಯೋ ಕೂಡ ಬಂತು. ಆ ಆಡಿಯೋದಲ್ಲೂ ಕೂಡ ರುದ್ರೇಶ್ ಅವರಿಗೆ ಸಾಕಷ್ಟು ಬೈದಿದ್ರು. ನಿಂಗೇನು ಬೇಕು, ನಾನೆಲ್ಲವನ್ನೂ ಕೊಡ್ತೀನಿ, ಗೂಟದ ಕಾರನ್ನು ಕೊಡ್ತೀನಿ, ಟಿಕೆಟ್ ವಾಪಸ್ ತೊಗೊಂಬಿಡು, ಆ ನಾಮಪತ್ರ ವಾಪಸ್ ತೊಗೋಬಿಡು ಅನ್ನುವಂತಹ ಒಂದು ಆಮಿಷವನ್ನು ಹೊಡ್ಡಿದ್ರು. ವಿಶೇಷ ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಆ ಮಾತನ್ನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ನನಗೆ 50 ಲಕ್ಷ ಕೊಡ್ತೀನಿ ಅಂತ ಸೋಮಣ್ಣ ಹೇಳಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದರು. ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನು ನಿಲ್ಲಿಸಿ, ಯಾಕಂದರೆ ಮಲ್ಲಿಕಾರ್ಜುನ ಸ್ವಾಮಿ ಅವರು 1082 ಮತಗಳನ್ನು ಪಡ್ಕೊಂಡಿದ್ರು. ವಿಶೇಷ ಅಂದರೆ 2018ರಲ್ಲಿ ಇದೇ ಮಲ್ಲಿಕಾರ್ಜುನ ಸ್ವಾಮಿ ಅವರು 8000 ಚಿಲ್ಲರೆ ಮತಗಳನ್ನು ಪಡ್ಕೊಂಡಿದ್ರು. ಆ ಒಂದು ಭಯ ಕೂಡ ಸೋಮಣ್ಣ ಅವರಿಗಿತ್ತು. ಆ ಮುಂಜಾಗ್ರತೆಯ ಕ್ರಮವನ್ನು ಕೈಗೊಂಡಂತೆ ಅಥವಾ ಒಂದು ಯಾಕಪ್ಪ ರಿಸ್ಕ್ ಅನ್ನೋ ಕಾರಣಕ್ಕೆ ಒಂದು ಹಂತಕ್ಕೆ ಮಾತಾಡಿದ್ದರು ಎನ್ನಲಾದಂತಹ ಆಡಿಯೋ ಕೂಡ ವೈರಲ್ ಆಗಿತ್ತು. ನೋಡಿ, ರುದ್ರೇಶ್ ಅವರನ್ನು ಈಗ ವಿಜೇಂದ್ರ ಅವರು ಜೊತೆಲಿ ಹಾಕೊಂಡು ಓಡಾಡ್ತಿರುವಂಥದ್ದು ಸೋಮಣ್ಣ ಅವರಿಗೆ ಬೇಸರ ತರಿಸಿದೆ. ಕೇವಲ ಮೈಸೂರಲ್ಲಷ್ಟೇ ಅಲ್ಲ, ಚಾಮರಾಜನಗರದ ಸಾಕಷ್ಟು ಬ್ಯಾನರ್ಗಳಲ್ಲಿ, ಫ್ಲೆಕ್ಸ್ಗಳಲ್ಲಿ ವಿಜೇಂದ್ರ ಅವರ ಪಕ್ಕದಲ್ಲಿ ಇದೇ ರುದ್ರೇಶ್ ಅವರು ರಾರಾಜಿಸ್ತಾ ಇದ್ದಾರೆ. ವಿಶೇಷ ಅಂದರೆ ಆ ಸಂದರ್ಭ ಪಕ್ಷ ವಿರೋಧಿ ನಡೆ ಅನುಸರಿಸಿದ್ದಾರೆ ರುದ್ರೇಶ್ ಅವರು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಶಿಸ್ತು ಸಮಿತಿ
ಶಿಸ್ತು ಪಾಲನಾ ಸಮಿತಿ, BJPಯಲ್ಲಿರುವಂತಹ ಸಮಿತಿ ಒಂದು ನೋಟಿಸನ್ನು ಕೂಡ ಜಾರಿ ಮಾಡಿತ್ತು. ಈಗಲೂ ಕೂಡ ಅವರಿಗೆ ಕ್ರಮ ಕೈಗೊಂಡಿಲ್ಲ. ಈಗಲೂ ಅಂಥವ್ರ ಜೊತೆಲೇ, ನನ್ನನ್ನು ಸೋಲಿಸಿದಂಥವ್ರ ಜೊತೆಲೇ ಓಡಾಡ್ತಿದ್ದಾರೆ. ಲೋಕಸಭಾ ಚುನಾವಣೆ ಮುಂದಿದೆ. ಇಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತಾರಾ? ಕೈಗೊಳ್ಳದಿದ್ದರೆ ನಾನು ಸಿಡಿದು ಹೇಳ್ತೀನಿ. ಚಿಕ್ಕ ವಯಸ್ಸಿಗೆ ಅಧಿಕಾರ ಸಿಕ್ಕಿದೆ, ಅಪ್ಪನ ರೀತಿಯಲ್ಲಿ ಬೆಳಿಬೇಕು ಅನ್ನೋದಾದರೆ ನನ್ನಂತಹ ಹಿರಿಯ ನಾಯಕರನ್ನು ಎದುರಾಕೊಂಡ್ರೆ ಸಾಧ್ಯ ಆಗುತ್ತಾ? ಸಿಡಿದೇಳಬಾರ್ದು ಅನ್ನಂಗಿದ್ರೆ ಶಿಸ್ತು ಕ್ರಮ ಕೈಗೊಳ್ಳಬೇಕು, ಇಲ್ಲ ಅಂದರೆ ನಾನು ಸಿಡಿದು ಹೇಳ್ತೀನಿ ಅನ್ನುವಂತಹ ಸಂದೇಶವನ್ನು ವಿ ಸೋಮಣ್ಣ ಅವರು ರವಾನಿಸಿದ್ದಾರೆ. ವಿಶೇಷ ಅಂದರೆ JP ನಡ್ಡಾ ಅವರು ಹಲವು ಸಲ ಸೋತ ನಂತರ ಸೋಮಣ್ಣ ಅವರನ್ನು ಮನವೊಲಿಸುವಂತಹ ಪ್ರಯತ್ನ ಮಾಡಿದರು. ಒಂದು ಹಂತಕ್ಕೆ ಸೋಮಣ್ಣ ಅವರು ಪರೋಕ್ಷವಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ನನ್ನ ಸೋಲಿಗೆ ಕಾರಣ ಅನ್ನುವಂತಹ ಪರೋಕ್ಷ ಗಂಭೀರ ಆರೋಪಗಳನ್ನು ಕೂಡ ಮಾಡಿದ್ದರು. ಆ ಕಾರಣಕ್ಕೋಸ್ಕರನೇ ವಿ ಸೋಮಣ್ಣ ಅವರು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆದಾಗ ಸಂತಸವನ್ನು ವ್ಯಕ್ತಪಡಿಸಲಿಲ್ಲ. ಮೊದಲಿಂದಲೂ ಕೂಡ ವಿಜಯೇಂದ್ರ ಅವರ ವಿಚಾರವಾಗಿ ಸೋಮಣ್ಣ ಅವರು ಸ್ವಲ್ಪ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಇದ್ದರು. ಈಗ ಅಧಿಕಾರ ಸಿಕ್ಕಿದೆ ಅಂತ ನನ್ನಂಥವ್ರನ್ನ ಎದುರಾಕೊಂಡ್ರೆ ಹೇಗೆ ಅನ್ನುವಂತಹ ಸಂದೇಶ ರವಾನಿಸಿ ಸಿಡಿದು ಹೇಳ್ತೀನಿ ಅನ್ನುವಂತಹ ಒಂದು ಓಪನ್ ಚಾಲೆಂಜನ್ನು ಮಾಡಿದ್ದಾರೆ. ನಡ್ಡಾ ಅವರು ಇಬ್ಬರನ್ನು ಬಗೆಹರಿಸಿ, ಇಬ್ಬರ ನಡುವಿನ ಮನಸ್ತಾಪವನ್ನು ಬಗೆಹರಿಸಿ ಒಂದು ಮಧುರ ಬಾಂಧವ್ಯವನ್ನು ಸೃಷ್ಟಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ರು. 2 ಸಲ ಫೋನ್ ಮಾಡಿದರು, ಮಾತಾಡಿ ನಾನು ಬರಲ್ಲ ಅಂತ ಹೇಳಿದರು. ಬಂದರೆ ನಾನೊಬ್ಬನೇ ಬರಲ್ಲ, ವಿಜೇಂದ್ರನೂ ಬರಬೇಕು, ಯಡಿಯೂರಪ್ಪ ಅವರೂ ಬರಬೇಕು, ನಿಮ್ಮ ಮುಂದೆ ಬಗೆಹರಿಯುವಂತಹ ಒಂದಷ್ಟು ವಿಷಯಗಳಿದೆ ಅನ್ನೋದನ್ನು ಹೇಳಿದರು. ಆಗ ನಡ್ಡಾ ಅವರು ಹೇಳಿದರು, ಬಂದರೆ ವಿಜೇಂದ್ರ ಬರ್ತಾರೆ, ಯಾಕೆ ಯಡಿಯೂರಪ್ಪ ಬರಬೇಕು ಅನ್ನೋದನ್ನು ಕೇಳಿದರು. ಆದರೆ ಕೊನೆಗೆ ಇತ್ತೀಚೆಗೆ ಒಂದು ವಾರದ ಹಿಂದೆ, ಸರಿ ನೀವು ಹೇಳೋದನ್ನು ನಾನು ಒಪ್ಕೋತೀನಿ, ಆದರೆ ಒಂದಷ್ಟು ಷರತ್ತಿದೆ, ಬರ್ತೀನಿ ಡೆಲ್ಲಿಗೆ ಅನ್ನುವಂತಹ ಒಂದು ಸಕಾರಾತ್ಮಕ ವಿಷಯವನ್ನು ಮುಂದಿಟ್ಟಿದ್ರು ನಡ್ಡಾ ಅವರಿಗೆ. ನಡ್ಡಾ ಅವರು ಒಪ್ಕೊಂಡಿದ್ರು. ಈಗ ಎಲ್ಲವೂ ಸರಿ ಹೋಗಬಹುದು ಅನ್ನುವಂತಹ ಸಂದರ್ಭಕ್ಕೆ ರುದ್ರೇಶ್ ಅವರ ಜೊತೆಯಲ್ಲಿ ವಿಜೇಂದ್ರ ಅವರು ಕಾಣಿಸ್ಕೊಂಡಿರುವಂಥದ್ದು ಬಹುದೊಡ್ಡ ಬಂಡಾಯಕ್ಕೆ ಮುನ್ನುಡಿ ಆಗ್ತಿದೆ ಅನ್ನುವಂತಹ ಚರ್ಚೆ ನಡೀತಿದೆ. ಸೋಮಣ್ಣ ಅವರ ಓಪನ್ ಚಾಲೆಂಜನ್ನು ಹೈಕಮಾಂಡ್ ಹೇಗೆ ಬಗೆಹರಿಸುತ್ತೆ, ಅಥವಾ ವಿಜೇಂದ್ರ ಅವರು ಅತ್ಯಂತ ಜಾಣ ನಡೆಯನ್ನು ಅನುಸರಿಸುವ ಮೂಲಕ ತಮಗಿಂತ ಹಿರಿಯರಾದಂತಹ ಅವರ ತಂದೆಯ ವಯಸ್ಕರಾದಂತಹ ಸೋಮಣ್ಣ ಅವರ ಜೊತೆಯಲ್ಲಿ ಜೊತೆ ಕೂತು ಎಲ್ಲವನ್ನು ಬಗೆಹರಿಸ್ಕೊಳ್ತಾರ? ಕಮೆಂಟ್ ಮಾಡಿ.